ತುಂಬ ಅಂತ ಹೇಳಿಲ್ಲ ನಿನಗೆ. ನಾನು ಈ ಕಡೆ ಬನ್ನಿಲ್ಲ ಮತ್ತೆ. ಫೋನ್ ತಂದಿಲ್ಲ ಅದು ಹೆಂಗೆ ಇದಾಗೈತದ. ಇಲ್ಲೇ ಐತಲ್ಲ ಬಾವಿ, ನಮ್ಮ ಬಾವಿ ಇದ್ದಲ್ಲಿ ಹೆಂಗೆ ಕೊದರ್ಸೈತೆ ನೋಡ್ರಿ ಅಲ್ಲಿ. ಹೆಸರು ತುಳಿತಿ ಕಣ್ಣ ಕಾಣಿಸಂಗಿಲ್ಲನ. ಹೌದು ಜ್ವಾಳ ಎಲ್ಲ ಐತಿದ್ರಾಗ. ಸೀಸ ಏನ ಸಜ್ಜಿಮ ಎಲ್ಲಿ ಯಾರ್ದು ಕೇಳಲಿಲ್ಲ. ಹಾಂ ಮಳೆಗೆ ಹಚ್ಚಿಬಿಡ್ತಿದ್ವಿ. ಹ್ಞೂ ಇದ್ರಾಗಿನ ಕಸ ಹೇಳೋದಿಲ್ಲ. ಅಷ್ಟು ಪಕ್ಕ ಹುಟ್ಟಿಲ್ಲ. ಎಷ್ಟು ಸಣ್ಣಗೈತದ. ಎಡ ಬಳ್ಳಿನ ದಪ್ಪ ಉಗ್ಯಾಕತ್ತೈತನ ಅದಿಲ್ಲ. ನಾವು ಇಷ್ಟು ದಿನ ಬೋರ್ ನೀರು ನೋಡೇನಿ ಇಲ್ಲ, ಬರೀ ಎಡಬಳ್ಳ ಇಷ್ಟ ದಪ್ಪ ಉಗ್ಯಾಕತ್ತೈತೆ ನೀರು. ಇವತ್ತು ನೋಡ್ರಿ ನಾವು ನೀರು ಜಾಸ್ತಿ ಆಗೈತೆ ಏನು ಮಾಡೈತೆ ಅಂತ ಕೆರೆಗೆ ಬಿಟ್ಟು. ಹೆಸರು ಕಾಣಿಸತ್ತಿಲ್ಲ ನಮ್ಗೆ ಗೊತ್ತಿದ್ದು. ಅದೇ ನೋಡ್ಬಿಡ ಹೆಸರು ನೀರ. ಆ ಬೋರ್ ಬಂದ್ ಆಗ್ಲಾರ್ದ ಉಗ್ಯಾಕೈತಿ ಅಂದ್ರೆ ಅವಾಗಿದ ಫುಲ್ ಉಗ್ಯಾಕೈತು, ಏನಾಗಿಲ್ಲ ಅನ್ನೋದು. ಇಲ್ಲ ಫುಲ್ ಹೋಗಿಲಿಲ್ಲ. ಪಂಪಿಗೆನ ಪಂಪ್ ಹತ್ತೋದ್ ಬೀಳದ ಮೋಟ್ರ ಪಂಪನ. ಮತ್ತೆ ಈಗ ಒಂದೇ ದಿನದಾಗ 2 ದಿನದಾಗ ಹೆಂಗೆ ನೀರು ಹೆಚ್ಚಿಗೆ ಬರ್ಬೇಕು. ಬರ್ರಿ ನನ್ನ ಗಂಡ ಅಲಸಂದಿಕಾಯಿ ತಿಂದ ಆಗಿ ಮಾಡಿದ್ದೆ. ಹರಿಬೇಕು ಇವತ್ತು ಪಲ್ಯ ಮಾಡಕ್ಕೆ ಸಂಜೆಗೆ. ನಾ ಬಂದು ಊರ್ದಿಂದ ಹಿಂಗಾಗ್ಯಾವ್ರಿ. ಹೌದು ಒಳಗೆ ಇಲ್ಲೇ ಅಡ್ಡಾಡ್ತಿಲ್ಲಪ್ಪ. ಅದು ನೋಡು ಬಳ್ಳಿ ಬಿಡ್ಸೋಕ್ಕಾಗಿಲ್ಲ ನನಗೆ. ಅವರು ಅವನ್ ತೆಗ್ನಾಗ ಏನು ಮಾಡ್ತಾವಲ್ಲಿ. ಆ ಕರಾನ ಅಲ್ಲೇ ಹೋದ್ ಕಟ್ಟಿಡುವ ಕೂದ್ದಾಗ ಹಗ್ಗ ಇದು ಬಿಟ್ಟೆ ಹಂಗಂತೀಯ. ಅವ್ನು ನುಗ್ಗಿ ಗಿಡ ಹಚ್ಚಿನ ಜಾಕ ಮಾಡ್ದೆ ನಾನು. ಎಲ್ಲಿ ಹೋದ್ರು ಯವ್ವ ಮುಕ್ಕೊಂಡ್ರೆ ಕುಂತೀಯ. ಊಟ ಮಾಡಿದ್ದೀನ ಅಪ್ಪ. ಆಗ್ಯಾವ ಹಣ್ಣು ಗೊಂಚಲಕ್ಕ. ನೀ ಎಷ್ಟು ಶನಕ್ಕಲ್ಲಿವು ನೀನು ತೆಗಿದೀವಿ. ಹಣ್ಣು ಇಷ್ಟು ತೆಗಿ. ಹಣ್ಣು ತೆಗದ ಹಣ್ಣು ಮ್ಯಾಗಿಟ್ಟು ಕಾಯಿ ಬಡ್ಡೆಗೆ ಇಡ್ತಾರ. ಹಣ್ಣಾಗಿದ್ದು ಅಷ್ಟೊತ್ತಿಗೆ ಕಾಯಿ ಇದ್ದಿರೋಲಕ್ಕ ಆಗೈತೆ. ಹಣ್ಣು ಅಷ್ಟೊತ್ತಿಗೆ ಮತ್ತೆ ಹಂಗಾರ ಹೇಳ್ಬೇಕಲ್ಲ. ಆಗಿಲ್ಲ ಅಂತ ಅದಕ್ಕೆ ಇವ್ ನೋಡಿಲ್ಲ. ಈಗ ಇನ್ನಿಟ್ಟು ಆಗಿದ್ದ ನೋಡ ಕೆಂಪಗೈದ್ದು. ಮತ್ತ ಅವನ್ ಹಣ್ಣಿಗೆ ಅಡಿ ಹಾಕ್ಬೇಕಾದ್ರೆ 2 ಮ್ಯಾಗಿನ ಹಣ್ಣು ಆಗೇ ಬಿಟ್ಟಿದ್ದು ಚೊಬ್ಬಾಗ ತಿಂದ ಬಿಟ್ಟೇನ. ನಿನ್ ಚಾಳಿ ಇಟ್ಟು ಬಿಟ್ಟಿಲ್ಲ. ಅರ್ಧ ಮುರ್ಧ ಮಾತಾಡೋದು. ಹಣ್ಣಾಗಿಲ್ಲ. ಕಾಯಿ ತೆಗಿಬಿಡ. ಕಾಯಿ ಇದ್ರಾಗಿಡ. ಅವ್ನು ಹೊಳ್ಳಿ ಹಂಗ ಅವ್ ಗೊಯ್ಯ ಬೇಡ. ಅವ ಹಣ್ಣಾಗಿಲ್ಲ. ನಮಸ್ಕಾರ ಎಲ್ರಿಗೂ. ಎಲ್ಲರಿಗೂ ಹೆಂಗದಿರಿ? ಆರಾಮದಿರಿ? ನಾನು ಈ ಬ್ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನೆಲ್ಲ ಇವತ್ತಿನ ರೂಟೀನ್ ಹೆಂಗೆಲ್ಲ ಬಂದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ಅವಾಗ ಪೈಲೆ ಮಾಡಕತ್ತೀನಿ. ಈ ಬ್ಯಾಡ ಅಂತ ಏನು ಮಾಡಕತ್ತೀನಿ ನನಗೆ. ಬರ್ರಿ ನಿಮ್ಮ ಯಪ್ಪ ಬಾ. ಎಲ್ಲೋದಿ ಮತ್ತ ಯಪ್ಪ ಮುರಿಬೇಡ. ನಾವು ಎಷ್ಟು ಮಂದಿ ಇದೇವಿ.
ಸುಮ್ಮನೆ ಒಳಗೆ ಇಡಾನಂತಲೇ ಹುಳಾಪುಡಿ ಸೇರ್ಕೋತಾವ ಅದಕ್ಕೆ ಕಟ್ಗಿ ಇಡಂಗಿಲ್ಲ. ಮಳೆ ಆದಂದ್ರೆ ಮತ್ತೆ ಅಯ್ಯ ಅದಾವಲ್ಲ ಒಳಗೆ ಅವ ಇನ್ನೂ 4-5 ದಿನ ಹಾಕವ. ಅವಂಗ ಹಂಗೆ ಹೇಳಿನಿ. ಸಾಕು ಹೊಡಿಬೇಡವನ, ಸೀಳ್ಬೇಡ. ಹಂಗ ಇರ್ಲಿ, ಸೀಳಿದ್ರೆ ನೀರು ಹಿಡಿತಾವ ಅಷ್ಟೇ. ಇರ್ಲ ಭಾಳಷ್ಟು ಮಳೆ ಹತ್ತಾಗಿದ್ದು ನೀರು ಹಿಡಿಯಂಗಿಲ್ಲ ಪ್ಯಾರದ ಬ್ಯಾಡ. ಸಾಕು ನಡ್ರಿ ಕಡೆ. ನಿಮ್ಗೆ ಯಾರು ಮಾಡಂತಾರ ಇದನ್ನ ತೆಗದ? ನಾ ಈ ಕಡೆ ಹೋಗತ್ತೆ ನಾಳೆ ಬಾ. ನಿನ್ಗೆ ಯಾರು ಬಾ ಅಂದಾರ ಇಲ್ಲಿ? ಅಲ್ಲಿ ಕುಂದ್ರ ಅಂತ ಹೇಳಿ ಮಾತಾಡ ಬಂದಿಲ್ಲ. ಹೊಸ ಕಟ್ಟಿಗೆ ಅಟ್ಟು ಮುರಿಬಾರ್ದ. ಒಟ್ಟ ಹಿಂಗೆ ಗಡ್ಡ ಆದಂಥವನ್ನ ಒಳಗೆ ಇಟ್ಬೋದು ಮಳೆಗಾಲದಾಗ ಸೀಳಿ ಒಣಗಿಸಿ. ಏನು 10-20 ಮಂದಿ ಇದ್ದೇವೆ. ಗ್ಯಾಸ್ ಅದಾವ ಮತ್ತು ಆ ಸುಮ್ಮ ಊರಾಗ ಅಡ್ಡಾಡಕ್ಕೆ ಹೋಗ್ಕಾನಂತ ಹೇಳ ಕೇಳೋದು. ನಿಮ್ಗೆ ಯಾರು ಮಾಡೋದು? ಅವ ಭಾಳ ನೀಚದ. ನಾವು ಅವ ಮನೆತನ ಪದ್ಧತಿ ಎಲ್ಲ ಹೋಗ್ತದ. ಬಡ್ಡ್ಯಾಗಿಂದ ಬಂದದ್ದು. ಅವ್ರಪ್ಪನು ಹಂಗೆ ಮನೆಗೆ ಬಂದಾರನ್ನ ತೆಗ್ದ ಮಾಡೋದು, ಮಾಡ್ಸಕ್ಕೆ ಹಚ್ಚೋದು. ಕುಂತರ ಮತ್ತು ಅವ್ರಿಗೆ ಹೊಟ್ಟೆಗೆ ಹುಳ ಕಡಿತಿರ್ತಾವ. ನೀವು ಹಂಗೆ ಬಾವಿ ಕಟ್ಟಿಗೆದ ಬಾ ಬರ್ರಿ ಕಡೆ. ಹಾಂ ಎತ್ಕೋತೇನೆ ಬಾ. ನಾ ತನ್ನ ಗಾಳ್ಯಾಗ ಪಪ್ಪಿ ಏನು ಮಾಡಕತ್ತೀನಿ? ಇಂತೆಲ್ಲ ಅದ್ರ ತೆಗ್ದ ಮಾಡಕ್ ಗಾವನ ಅಲ್ಲಿ ಎಲ್ಲಿ ಹೋಗಂಗೆ ಇಲ್ಲ. ಧಾರವಾಡದಾಗ ಕದ ಹಾಕೊಂಡ್ ಒಳಗ ಕುಂದ್ರದು. ಅಷ್ಟೇ ಆರ್ಲೆ ಮಳೆ ಇಕ್ಕಟ್ಟು ನಬ್ಬ ಆದಿನ್ ತಗೋತೇನೆ. ನಬ್ಬ ಆತಂದ್ರ ಗಾಳಿ ಗಟ್ಟ ಕುತ್ಕೊಂತಾವ. ನಾವೀಗ ಹಾಗಲಕಾಯಿ ಹಾರ್ವೆಸ್ಟಿಂಗ್ ಮಾಡಕ್ಕಂತ ಹೊಂಟೇವಿ ನೋಡ್ರಿ. ಬರ್ರಿ ಹೋಗೋಣಂತ. ಮೊಟ್ಟೆ ನಮ್ಮನೆ ಕೋಳಿ ತತ್ತಿ ಎಲ್ಲಿ ಬೇಕಾದಲ್ಲಿ ಓಡಾಡ್ತಾವ. ಹೋಗ್ರಿ ಅವನವನು. ನಾಲ್ಕು ತತ್ತಿದಾವ. ಪಡ್ಡಿ ತತ್ತೇವು. ಪಡ್ಡಿ ಅಂದ್ರೆ ಫಸ್ಟ್ ಟೈಮ್ ಹಾಕ್ತಿರ್ತಾವಲ್ಲ ಅವಕ್ಕೆ ನಾವು ಪಡ್ಡಿ ಅಂತೇವೆ ನೋಡ್ರಿ. ನೋಡ್ಕೊಂಡು ಇಷ್ಟು ಕಾಯಕ್ಕೆ ಕುಂತು ಬಿಟ್ಟಾವ. ಅವನವನು ಇಷ್ಟು ಕೋಳಿ ಕಾಯಕ್ಕೆ ಕುಂತು ಬಿಟ್ಟಾವ. 7-8 ಕೋಳಿ ಅದಾವ. ಎದ್ರದ್ದು ಯಾರಿಗೆ ಗೊತ್ತ? ಎದ್ರ ಬೀಜ ಬಂದು ಹುಟ್ತಾವ. ದೊಡ್ಡದೈತಲ್ವೇ ಅದು? ನಾನು ಮಣ್ಣು ನೋಡೀನಿ. ಎದ್ರದ್ದೇನೋ ಅದು ಗುರುಬೇಸ್ ಹೂವಿಂದಲ್ಲ. ತಗೋ ಬಾಸ್ಕೆಟ್. ನಮ್ಮವನ್ ಕರ್ಕೊಂಬಂದನೀಗ. ಅಯ್ಯೋ ಅಲ್ಲೇ ಹಣ್ಣಾಗ್ಯಾವ. ನಾನು ನೋಡೀನಿ. ಇಲ್ಲಿ ನೋಡು ಇಷ್ಟು ಹಣ್ಣಾಗ್ಯಾವ. ಕಾಯಿ ಅಷ್ಟರಿವ. ಜೀವ ಭಾಳ ಬರಗಾಕತ್ತಿ. ಇಷ್ಟೇ ಹಣ್ಣಾಗ್ಬಿಟ್ಟಾವ. ನನ್ನ ಗಂಡನ ತಿನ್ನಂಗಿಲ್ಲ. ನಾನು ಒಬ್ಬಾಕೆವ ತಿನ್ನೋಕೆ. ತಾವ ಬಿದ್ದು ಹುಟ್ಟಿದ್ದು ಹೋಗಿ ಆ ಕಡೆ. ಕೋಳಿ ಆಗಲಕ್ಕ ಮಾಡಿಗ ಹೌದಿಲ್ಲವ? ಕಸ ಕೇಳಿವ ಅಲ್ಲ ಒಂದು ಕಸ ನಾವು. ಎಷ್ಟು ನಾ ಪದ್ದಸಿರಿ ಪಲ್ಯ ಮಾಡ್ತಾನೆ. ಮಸ್ತಾಗಿ ಅವನು
ಈಗ ತೋರಿಸ್ಬೇಡ ಹರಿದಿನ ತೋರ್ಸಂತ ನಮ್ಮವ್ವ ಹಿಂದೆ ಹೋಗ್ಯತ್ ನೋಡಿ ಅವ್ ಬಳ್ಳಿ ಹೀರಿ ಬಳ್ಳಿ ಹೀರಿ ಬೀಜದ ಬಳ್ಳಿ ಹೀರಿ ಬೀಜ ಹೇಳಿ ಸಾಕತ್ ನನ್ನ ಗಂಡಗ. ಇನ್ನೊಂದು ಎರಡು ಹರಿ ನಾನು ಹರಿತೇನಲ್ಲ ಐತಿನ ಹಿರಿಕಾಯಿ ಬೀಜ ನೋಡ್ರಿ ಹಿರಿ ಬೀಜ ಹಿರಿವಲ್ಲ ಅವ ಇದು ಹಾಗಲಕಾಯಿ ಜಗ್ಗಿಗ್ಯಾವಲ್ಲ ಜಗ್ಗಿಗ್ಯಾವಲ್ಲ ಬೇ ಅದ್ರ ಭಾಳ ಹುಳಕ್ಕಾಗ್ಯಾವನ. ಇಲ್ಲೇ ಒಂದು ಐತಲ್ಲ ಮಸ್ತ್ ಇತ್ತು. ಇವು ಹಣ್ಣಾಗಿದ್ದನ್ನ ನೋಡ್ರಿ ಇವ ತುಂಬಗಾಯಿ ಮಾಡ್ತಾರೆ ಇವನು ಯಾವ ಮತ್ತೆ ಆಗ ಹಚ್ಚೋದು. ಈಗಿನ ಎಲ್ಲ ಹೈಬ್ರಿಡ್ ಬಿಡ ಇವ ಎಲ್ಲಿ ಸಾಕವು ವಿಸಾನ ಆಗಂಗಿಲ್ಲ. ಇವನ್ನ ಹಾಕಿರ್ತೇನೆ ಹಿಂಗ ಹೌದು ಅವ್ ನೋಡ್ತಾನೆ ಇವನು ಎಷ್ಟಕ್ಕೊಂದು ಹಣ್ಣಾಗ್ಯಾವ ನೋಡು. ಭಾಳ ಫೀಲ್ ಆಗಾಕತ್ ನೋಡ್ರಿ ನಂಗೆ ಅದ ಇವ ಏನ ನೋಡೋದು ಕಮ್ಮನ ಕಾಯಿನ ಇವ ಅವು ಒಂದಿಟ್ಟು ಹುಳಕ್ಕಾಗಿಲ್ಲ ನೋಡು ಹಣ್ಣಾಗಿದ್ದು ಮಗನು. ಅಲ್ಲಿ ಒಂದಿತ್ತು ನೀ ಬಾಸ್ಗೆಟ್ ಹಿಡ್ದಿಯಲ್ಲ ಅಲ್ಲಿ ಇರ್ತದೆ ಅಷ್ಟಕ್ಕೊಂದು ಈ ಹಾಗಲಕಾಯಿ ಸಿಕ್ಕು ನೋಡ್ರಿ ನಮಗೆ. ಇವು ಫ್ರೈ ಮಾಡಿ ಇವ ನಾವು ಬೇಕಾದಷ್ಟು ದಿನ ಇಟ್ಟರು ಏನೂ ಆಗಂಗಿಲ್ಲ ಅವು. ಈಗ ಎಣ್ಣೆ ಒಳಗೆ ಕರೆದ ಉಪ್ಪು ಖಾರ ಪುಡಿ ಹಾಕಿಡ್ತೇವಲ್ಲ ಅದು ಇಲ್ಲ ಆಗ್ಯಾವನಪ್ಪ. ನಮ್ದೊಂದು ಬಾಳೆ ಗಿಡ ಬಂದೈತೆ ನೋಡ್ರಿ. ಇದು ಗೆಣಸಿನ ಬಳ್ಳಿ ಬಿಳಿ ಗೆಣಸು ವೈಟ್ ಸ್ವೀಟ್ ಪೊಟ್ಯಾಟೊ. ಇದನ್ನು ಹರಿದೇನೇ ಇಲ್ಲ ನಮ್ಮ ಮನೆಯವ್ರು ಇದನ್ನು ಗಿಡ ಕಡ್ದೇನೇ ಇಲ್ಲ ಹರಿದೇನೇ ಇಲ್ಲ ಅಂತೀನಿ ನೋಡ್ರಿ ನಾನು. ಹಂಗೆ ರೀ ಇವು ಎಷ್ಟು ಚೆಂದಾಗಿರ್ತಾವೆ ನೋಡ್ರಿ. ಇವು ಈಟಾಗಿರ್ತಾವೆ. ಅದೇ ಜವಾರಿ ಬಾಳೆ ಒಳಗೆ ನೋಡ್ರಿ ಎಷ್ಟು ದಪ್ಪ ಇರ್ತೈತಂದು ಇದ್ರ ಹತ್ತರಷ್ಟು ಇರ್ತೈತೆ ಅದು ಅಷ್ಟು ದೊಡ್ಡದಿರ್ತೈತಿ. ಮತ್ತು ಜಗ್ಗಿ ಕಾಯಿ ಬಿಟ್ಟಾವು ನಮ್ಮ ಬಾಳೆಕಾಯಿ. ಜಗ್ಗಿ ಅಂದ್ರೆ ಭಾಳ ಅಷ್ಟು. ಸಾಕು ಬೈರ್ಲಿ ಎಳಿಯು ಅದು ಹಾಳಾಗಿ ಹಾಕಿಡೋಣಂತ ಬಾ. ಅವೇನು ಒಮ್ಮೆ ಹಾಕಿದ್ರೆ ನಾವು ಬೀಜನ ಹಾಕಿಲ್ಲ ಅವನು ಒಮ್ಮೆ ಹಾಕಿದ್ರೆ ತಾವು ಅಲ್ಲೇ ಹುಡ್ತಾವ ಕಾಯಿನ. ಅಲ್ಸಂದಿಕಾಯಿ ಹರ್ಕೊಂಬರ್ತೀನಿ ನಾನು ಟಶ್ ಪಲ್ಯ ಮಾಡಕ್ಕ ತಿನ್ನಕ್ಕ ಎದಕ್ಕೆ ಬೇಡ ಇವು ತಿಂತಾನಲ್ಲ ಇವು ತಿನ್ನಕ್ಕೆ ಬೇಕಲ್ಲ ದಿನ ತಿಂದ ಹಾಗೆ ಮಾಡ್ತಾನೆ. ಇವು ಅದಾವಲ್ಲ ಮತ್ತು ಅವನ್ಯಾಕೆ ಬಡಿಸೋದು ತೊಗೊಂಬಂದು ಈಗ ಒಂದಿಷ್ಟು ಫ್ರೈ ನೀರ ಬಕೆಟ್ನಾಗ ಹಾಕಿ ಅಲ್ಲಿ ಮ್ಯಾಕೆ ಕುಂದ್ರೋಗ ನೀ ಕಟ್ಟ ಮ್ಯಾಕ ನಾ ತೊಳ್ಕೊತೇನೆ ಅವಳು ಅವ್ನು ಕಾಯಿ ಹಣ್ಣು ತಗೋ ಅವ್ನು ಕೋಳ್ ನೋಡಿದ ಬಿಡೋದಲ್ಲ ಅವ್ನು ಅಲ್ಲೊಂದು ಹಾಳಾಗಿ ಹಾಕಿಟ್ರತ್ತ. ನಿನ್ನ ಮನ್ಯಾಗ ಏನೂ ಇಲ್ಲ ಏನೈತಿ ಹೇಳ ಏನೂ ಇಲ್ಲ. ಎದಕ್ಕೆ ನೋಡಕತ್ತಿ ಹಿಂಗಂದ್ರೆ ಬೇಷ್ ಅಂತಂದಂಗದ. ಅದಿಲ್ವೇ ಹಿಂಗಂದ್ರೆ ಬೇಷ್ ಅಂದಂಗಿಲ್ಲ. ಗುಡ್ ಗುಡ್ ಕಲಸನ
ಎಷ್ಟು ಸಿಂಪಲ್. ಕಾಣುದಿಲ್ಲ ನೀನು ನನ್ನ ಕಣ್ಣು ಕನಸಂಗಿಲ್ಲ, ಕಿವಿನೂ ಕೇಳ್ಸಂಗಿಲ್ಲ. ಏನು ಕಾಣ್ತದ ಆಗುದಿಲ್ಲ. ಮನೇಲೆಲ್ಲ ಒಂದು ಹಣ್ಣು ಬಿದ್ದಿತ್ತಪ್ಪ. ಏನು ಬೇಕಾಗಿಲ್ಲ. ತೆಗೆದಿಡವನ್ನೆಲ್ಲ ಅರಿವಿ ತೆಗೆದಿಡ್ಲ. ಈ ಪಪ್ಪಿ ಚೀಲ ಬಿಟ್ಟು ಯಾಕೆ ಮಕ್ಕೊಂಡೈತಿ? ನಂಗೆ ಅದ ಜೀವ ಮರ್ಗಕತ್ತೈತಿ. ನೀವು ನೋಡ್ದೆ ಇವಕ್ಕೆ ಬರೀ ಗಾಡಿನೇ ಬೇಕು. ಇವಕ್ಕೆ ಕೊಯ್ಯೋಣ, ಕೋದ್ ಬಿರಿಯಾನಿ ಮಾಡೋಣ. ನಮ್ಮ ಅಪ್ಪನ ಗಾಡಿ ಅಲ್ಲ ಅದ. ಎಲ್ಲಿ ನಿಂದ್ರಿಸಿಲ್ಲ ಅದನ್ನ? ಎಷ್ಟು ಕಾಜಿ ನೋಡಂತ ಹೊಲಸ ಮಾಡ್ಯಾವ. ನೀನು ಹೊಟ್ಟೆ ಕಿಚ್ಚಿನ ಕೋಳಿ ಹುಂಜ ನಿನ್ನಂಗೆ ಅವಕ್ಕೂ ಹೊಟ್ಟೆ ಕಿಚ್ಚು ಭಾಳ ಅಂತ ಸಂಕ್ಟ ಅವಕ್ಕೂ. ಹೌದಿಲ್ಲ? ನಮ್ಮ ಅಪ್ಪನ ಗಾಡಿನ ಸಂಕ್ಟಿಲ್ಲ ನಿಮಗೂ. ನಿಮ್ಮ ಕೋದ ಬಿಡ್ತಾನೆ ಮತ್ತು ಭಾಳ ಹರಿಯಾಡಿದ್ರಿ ಅಂದ್ರು. ಹೌದಿಲ್ರಿ? ಇದಕ್ಕೆ ಹೆಂಗೆ ಅಂತೀರಿ ನೀವು? ಯಪ್ಪ, ಫ್ರೆಂಡ್ಸ್, ನಾನೀಗ ಅಡುಗೆ ಮನೆಗೆ ಬಂದು ನೋಡ್ರಿ. ಅಡುಗೆ ಮನ್ಯಾಗ ಏನಾದ್ರು ಒಂದಿಟ್ಟು ಮಳೆ ಬರಾಕತೈತಿ, ಮಾಡಿ ಹಾಕೈತಿ. ಮಳೆ ಬರಾಕತ್ತಿಲ್ಲ, ಮಾಡಿ ಹಾಕೈತಿ. ಹಾಗಾಗಿ ಸ್ನ್ಯಾಕ್ಸ್ ತಿನ್ಬೇಕಂತ ಅನ್ಸಾಗತೈತಿ. ಒಂದಿಟ್ಟು ಗೋಬಿ ಇತ್ತು, ಅದನ್ನ ಡ್ರೈ ಗೋಬಿ ಮಾಡಿದ್ರ ಅದಂತ ಹೇಳಿ. ಈಗ ಇಲ್ಲೇ ಹಾಲು ಕಸಕ್ಕೆ ಇಟ್ಟೈತಿ. ನಮ್ಮ ಮನೇಲಿ ಹಾಲು ಹಿಂಡಿ ಕೊಟ್ಟಾರ. ಯಾಕಂದ್ರೆ ಟೊಮೆಟೊವನ್ನು ಭಾಳ ತುಟ್ಟಿದಾವಲ್ರಿ. ತುಟ್ಟಿ ಇದ್ದಾಗ ಹೆಂಗೆ ಮಾಡ್ಕೊಂಡು ತಿನ್ನೋದು. ತುಟ್ಟಿ ಇರಲಿಲ್ಲ ಅಂದ್ರೆ ಸಸ್ತೆ ಇದ್ದಾಗ ಟೊಮೆಟೊ ಸಾಸ್ ಮಾಡಿ ಇಟ್ಕೋಬೇಕಿತ್ತು. ನಾನು ಮಾಡಿ ಇಟ್ಕೊಂಡಿಲ್ಲ. ಇದ್ರೊಳಗೆ ಇಲ್ಲ ಗೊಂಜಾಳ ಹಿಟ್ಟು ಅಂದರೆ ಕಾರ್ನ್ಫ್ಲವರ್ ಅಂತಾರಲ್ಲ ಅದು, ಮತ್ತು ಮೈದಾ ಹಿಟ್ಟು, ಉಪ್ಪು, ಖಾರ ಇಷ್ಟ ಹಾಕಿ ಕಲಸ್ಕೊಂಡೇನಿ. ಮೈದಾ ಹಿಟ್ಟು ಒಂದಿಟ್ಟು ಕಡಿಮೆ ಇತ್ತು. ಇದ್ರದ್ದು ಫ್ಲವರ್ ಅಲ್ಲ, ಕಾರ್ನ್ ಪ್ಲೇಟ್ ಏನೋ ಒಟ್ಟಿನಲ್ಲಿ ಹಿಟ್ಟು ನೋಡ್ರಿ. ಇಂಗ್ಲೀಷ್ ಬರಂಗಿಲ್ಲ, ಇಂಗ್ಲೀಷ್ ಮಾತಾಡಕ್ಕೆ ಟ್ರೈ ಮಾಡಾಕತ್ತೀನಿ. ಅದನ್ನ ಕೆಲವರು ಬಿಲ್ಡಪ್ ಅಂತಾರೆ. ಐ ಡೋಂಟ್ ಕೇರ್. ಬಟ್ ಎಲ್ಲ ಭಾಷೆ ಕಲ್ಕೋಬೇಕ್ರಿ. ಅಟ್ಲೀಸ್ಟ್ ಗೊತ್ತಿರ್ಬೇಕು. ನಾವು ಬೇರೆ ಸ್ಟೇಟ್ಗೆ ಹೋದಾಗಾದ್ರೂ ಹೆಂಗಾದ್ರೂ ಬೇಸಿಕ್ ಮಾತಾಡ್ನಿ ಮ್ಯಾನೇಜ್ ಮಾಡಕ್ಕೆ. ಯಾಕಂದ್ರೆ ಪ್ರಮೋಷನ್ ವಿಡಿಯೋ ಬಂದಿರ್ತಾವಲ್ಲ, ಅವರು ಹಿಂದಿ ಅಥವಾ ಇಂಗ್ಲೀಷ್ ಅಷ್ಟೇ ಮಾತಾಡ್ತಾರೆ. ಬೇಸಿಕ್ ಮಾತಾಡಿ ಮ್ಯಾನೇಜ್ ಮಾಡ್ತಾರೆ. ಹೆಂಗೋ ಇಂಗ್ಲೀಷ್ ಹಿಂದಿ ಬರಂಗಿಲ್ಲ. ಅದಕ್ಕೆ ನಾವು ಒಂದಿಟ್ಟು ಹಗಲೇ ಮಾತಾಡ್ಕೊತ ಇದ್ದೀವಿ ಅಂದ್ರೆ ನಾಲ್ಗಿ ಹೊಳತೈತಿ. ಇಲ್ಲಾಂದ್ರೆ ನಮ್ದು ಕನ್ನಡ ಬಿಟ್ಟು ಬೇರೆ ಅವನವನು ನಾಲ್ಗಿ ಬರಂಗೇನೇ ಇಲ್ಲ ಅದು ಒಳ್ಳೆಯಾಡಕ್ಕೆ. ಜಗತ್ತಲ್ಲಿ ಎಲ್ಲರೂ ಮೆಚ್ಚಕಂದ್ರೂ ಆಗಂಗಿಲ್ಲಲ್ರಿ. ಈಗ ಫ್ರೈ ಮಾಡಕ್ಕೆ ಎಣ್ಣೆ ಹಾಕೊಂಡು ಕರಿಯಾಕ ವೆಂಕಟೇಶ ನನ್ನ ಗಂಡ ಬಾ ಅಂದ್ರೆ ಬರಲ್ಲ ನೋಡ್ರಿ. ಎಷ್ಟು ಹೊಲಸು ಸಿಗೈತಿ ನೋಡ್ರಿ. ಹೊರಗಿಟ್ಟಿರ್ತೇನಲ್ಲ, ಎಣ್ಣೆ ಖಾಲಿ ಆಯ್ತು. ಎಷ್ಟು 3 kg ಶೇಂಗಾ ಕೊಟ್ಟಾಗ 1 kg ಎಣ್ಣೆನೋ ಬರ್ತೈತೆ ಅಂತ. ಯಾವ್ದು ಚಲೋನೋ ಯಾವ್ದು ಏನೇನು ಮಿಕ್ಸ್ ಆಗಿರ್ತೈತಿ ದೇವ್ರಿಗೆ ಗೊತ್ತು. ಶೇಂಗಾ ಕೊಟ್ಟು ಎಣ್ಣೆ ಮಾಡಿಸೋ ಅಷ್ಟು ಶಕ್ತಿ ನಮ್ಮಲ್ಲೆಲ್ಲ. ಎಲ್ಲರೂ ಹೇಳ್ತಾರ ಗಾಂಡದ ಎಣ್ಣೆ ಪ್ಯೂರ್ ಎಣ್ಣೆ ಅಂತ ಹೇಳಿ. ಇದ್ರೂ ಇರ್ಬೋದು, ಕೆಲವೊಂದ್ ಕಡೆ ಇರ್ಬೋದ. ನಮ್ಮ ಕಡೆ ಹೆಂಗೆ ಸಿಗ್ತೈತೆ ನಮ್ಗೆ ಗೊತ್ತಿಲ್ಲ. ಶೇಂಗಾದ ಎಣ್ಣೆ ತಿಂದ್ರೆ ಸ್ವಲ್ಪ ನೆನೆ ತುಟ್ಟಿ ನಮ್ಮ ಕಡೆ. ಹಾಗಾಗಿ ನಮ್ಮ ಮನೆಯವ್ರು ಯಾವ ತರ್ತಾರ ಅದನ್ನು ಹಾಕಿ ಮಾಡ್ತೇವೆ. ಬಟ್ ಶೇಂಗಾದ ಎಣ್ಣೆ ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ. ಶೇಂಗಾದ ಎಣ್ಣೆ ಬಳಸಬಾರ್ದು ಅಂತ ಹೇಳ್ತಾರ. ಅಂದ್ರೆ ಭಾಳಷ್ಟು ಮಂದಿ ಶೇಂಗಾದ ಎಣ್ಣೆನ ಬಳಸ್ತಾರ ಅಂತ ಅನಿಸ್ತೈತಿ. ಮೋಸ್ಟ್ಲಿ ಸೂರ್ಯಪಾನ ಎಣ್ಣೆನೂ ಬೆಸ್ಟ್ ಅಂತ ಹೇಳ್ತಾರ. ನಾವು ಸೂರ್ಯಪಾನ ಯಾವಾಗಲೂ ಬೆಳೆದಿಲ್ಲ. ಒಂದ್ಸಲ ಏನಾದರೂ ಬೆಳೆದ್ವಿ ಅಂದ್ರೆ ಒಂದ್ಸಲ ಸೂರ್ಯಪಾನದ ಎಣ್ಣೆ ಮಾಲಿಶ್ ನೋಡ್ಬೇಕಂತ ಅಂದ್ಕೊಂಡೇವಿ. ಶೇಂಗಾನ ಬೆಳೆದಿಲ್ಲ ನಾವು. ಈಗ ಎಣ್ಣೆ ಹಾಕೇನಿ, ಬಿಡೋಣಂತ ಬರ್ರಿ ಇದ್ರೊಳಗೆ ಹೆಂಗೆ ಅಕ್ಕವ ನೋಡೇ ಬಿಡೋಣಂತ. ಹೌದಿಲ್ರಿ? ಏನು ಕಾಯಿಲೆ ಸೌಂಡ್ ಕಡಿಮೆ ಇಡಪ್ಪ. ಈಗಿಲ್ಲ ಎಣ್ಣೆ ಕಾದತ್ತಂತ ಅನಿಸ್ತೈತಿ. ಇದನ್ನ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋತೀನಿ. ಮಸ್ತ್ ಆಗೈತಿ. ಇನ್ನೂ ಎಣ್ಣೆ ಪಕ್ಕ ಕಾದಿಲ್ಲ, ಕಾಯ್ಬೇಕಾ. ಆದ್ರೂ ಬಿಡಾಕತ್ತೆ ನೋಡ್ರಿ. ಏನಿಲ್ಲ, ಹಂಗ ಸುಮ್ಮನೆ ನಮ್ಗೆ ತಲೆ ತಿನ್ನೋದು.
ಎದಕ್ಕೆ ಬೈಲಿ ತಿನ್ನೋದು ಬಿಟ್ಬಿಡೋದು ಸಿಂಪಲ್ ಚಳಿತ್ರ ವೆಂಕಟೇಶ ನಿಂಗೆ ಶೇಂಗಾ ಬೇಕಂದೆ ಅಂದ್ರ ನೋಡ್ರಿ ನಮ್ದು ಕಪ್ ಬರಾಕತ್ತೈತಿ ಈಗ ಗೋಬಿ ಅಂತೂ ಹಾಕೇನಿ ಅವ್ನು ಹೊಳಿಸಿ ಹಾಕ್ಬೇಕ ಹೊಳಿಸಿ ಹಾಕೊಂಡು ಬರ್ರಿ ನಾನು ಹಿಟ್ಟು ಭಾಳ ಹಾಕಿಲಿಲ್ಲ ಈಗ ಮೈದಾ ಹಿಟ್ಟು ಕಡಿಮೆ ಇರ್ತದೆ ಅಲ್ಲಿ ಅಕ್ಕಿ ಹಿಟ್ಟು ಹಾಕ್ತೇವೆ ಹಂಗೆ ಮಾಡಾಕತ್ತಿ ಕೈ ಕೊಡಾಕತ್ತಿ ನಾನು ಇವ್ನಿಷ್ಟು ಫ್ರೈ ಆದಿನ ತೋರಿಸ್ತೇನೆ ನಾನು ಹೆಂಗೀಗ ಅಂತೇಳಿ ಫ್ರೈ ಗೋಬಿ ರೆಡಿ ಬರೀ ಹೋಗೋದ ಹೊರಗೆ ಮೂರು ಮಂದಿ ಕುಂದ್ಕೊಂಡು ಗೋಬಿ ಮಾಡ್ಕೊಂಬಂದು ನೋಡಿ ವಿಚಾರ ಮಾಡ್ಕೊಪ್ಪ ಅಂತ ಹೇಳಿಲ್ಲ ಅದಕ್ಕೆ ನಾ ಆಯ್ತು ಈಗ ಅವ್ರಿಗೆ ಹೇಳಿಲ್ಲ ಶೇಂಗಾ ಕಟ್ಟೋಡ್ರಿ ತಿನ್ರಿ ಬಿಸಿ ಬಿಸಿ ಗೋಬಿ ಇಲ್ಲಿರಂದ್ರೆ ಫ್ರೆಂಡ್ಸ್ ನಾನು ಅಕ್ಕಿ ಹಿಟ್ಟು ಹಾಕಿದ್ನೆಲ್ಲ ಆಮ್ಯಾಗ ಸಖತ್ ಕ್ರಿಸ್ಪಿಯಾಗಿ ಬಂದಿದ್ದು ಅವಪ್ಪ ಇಲ್ಲೇ ಅವ್ರ ಶೇಂಗಾ ಹೊಡ್ಯಾಕದಿದ್ರೆ ಶೇಂಗಾ ಕಾಳಿನ ಸಾರು ಅಥವಾ ಏನಾದರೂ ಮಾಡಿದ್ರ ಅಂತಂತೇಳಿ ಇಲ್ಲೇ ಹಾಗಲಕಾಯಿನ ಹರ್ಕೊಂಬಂದಿದ್ವಲ್ಲ ಅವನ್ನ ನೀರೊಳಗೆ ಯಾಕಂದ್ರೆ ಮಳೆ ಒಂದಾಗಿತ್ತಲ್ಲ ಇಷ್ಟು ಮಣ್ಣು ಸೇರ್ಕೊಂಡ್ಬಿಟ್ಟಿದ್ದೆ ಅದ್ರೊಳಗೆ ಕಡ್ಡಿ ಕಸರಾತಿ ಅವನ್ನ ಸ್ವಚ್ಛಂಗೆ ತೊಳ್ಯಾಕತ್ತೀನಿ ಅವಪ್ಪಾಗ ಏನಾದರೂ ಹಿಂಗೆ ಸ್ಪೆಷಲ್ ಮಾಡಿಕೊಡ್ರಿ ಅಂತ ಹೇಳ್ತೀರಿ ಅವ್ರಿಗೆ ಸ್ಪೆಷಲ್ ಅಂತಂದ್ರೆ ಹಿಂಗೆ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ಡೈಲಿ ರೊಟ್ಟಿನೇ ತಿಂತಿರ್ತಾರಲ್ಲ ಹಾಗಾಗಿ ರೊಟ್ಟಿ ಪಲ್ಯನ ಬೇಕು ಕಂಪಲ್ಸರಿ ಹಿಂಗೆ ಏನಾದರೂ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅದು ಇದು ಹಿಂಗೆ ಏನಾದರೂ ಮಾಡಿದ್ವಿ ಅಂದ್ರೆ ತಿನ್ನೋಕೆ ಇಷ್ಟಪಡೋಂಗಿಲ್ಲ ಹಾಗಾಗಿ ನಾನು ಮಾಡೋಕ್ಕೆ ಹೋಗಂಗಿಲ್ಲ ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆತಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾನು ಹಾಗಲಕಾಯಿ ಪಲ್ಯ ಮಾಡ್ತೀನಿ ಮತ್ತು ಫ್ರೈ ಮಾಡ್ತೀನಿ ಭಾಳ ಅಂದ್ರೆ ಭಾಳ ಸಖತ್ ರುಚಿಯಾಗಿರ್ತೈತಿ ಹಾಗಲಕಾಯಿ ಪಲ್ಯ ತಿನ್ನೋಕೆ ಇಷ್ಟಪಡದೇ ಇರೋರು ಸಹಿತ ತಿಂತಾರೆ ಮತ್ತು ಸಣ್ಣ ಮಕ್ಕಳು ಸಹಿತ ಅಷ್ಟು ಇಷ್ಟಪಟ್ಕೊಂಡು ತಿಂತಾರೆ ಅಷ್ಟು ಚಲೋ ಆಕೈತೆ ಅದು ಆಚೆ ಕಡೆ ಮನ್ಯಾಗ ಹಿಡೋದು ಮತ್ತೆ ಹಿಡೋದು ನನ್ನ ಗಂಡ ಚಾ ಕಾಸಾಕತ್ತ ನೋಡ್ರಿ ಹೋ ನನ್ನ ಗಂಡ ಮಸ್ತ್ ಚಾ ಕಾಸ್ತಾನಂತ ನನಗೆ ಚಾ ಕಾಸಕ್ಕೆ ಬರಂಗಿಲ್ಲ ಅಂತ ಹಂಗಾಗಿ ಅವು ಸುಡುವ ಒಡಾದ ಗಿಣ್ಣಕ್ಕೈತಿ ಆತ ಗಿಣ್ಣ ಬೆಲೆ ಚಾ ಪಟ 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 ಸೋಸ್ ಪಟ 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 ಸೋಸ್ ನಾ ಹೊಡಿತೈತಿ ಮಾಡಿ ನೋಡ್ರಿ ನಾ ಏನು ಮಾಡಕ್ಕೆ ಹೋಗಿ ಇದು ನಾ ಮಾಡಿದ್ದಿಲ್ಲಿ ಕಾಲಿಟ್ಟು ಬುಟ್ಟ್ಯಾಗ ಅದನ್ನು ರಿಂಗ್ ಲೈಟ್ ಹಚ್ಚಕ್ಕೆ ಹೋಗಿ ಅಲ್ಲ ಅವನು ಒಬ್ಬರಲ್ಲ ನಾನು ಕೇಳಿ ಹೇಳ್ತೇನೆ ಅಂದ ಯಾರು ಕೇಳಿ ಹೇಳ್ತಾನ ಅವ್ರ ನಟ್ಟರು ಕೇಳ್ಕೊಂಡು ಹೇಳ್ತೇನೆ ಅಂದ ಅಪ್ಪಿ ಮಾವನ ಸೇವೆ ಮಾಡಕತ್ತಾರ ನನ್ನ ಗಂಡ ಸಿಟ್ಟಿಗೆದ್ದು ನಾನೇನು ಕೈಯಾಗಿರ್ಲಿಕ್ಕೆ ಅಂದಿದ್ದೀನಿ ಯಾಕೆ ರಾಡಿ ಸೋಸ್ಬೇಕು ಬಿಟ್ಟು ಬಿಡಬೇಕು ಮನ್ಯಾನ ಮಗಳು ತಿಂತಾಳು ಮಂದಿ ಎಲ್ಲ ರಾತ್ರಿ ಊಟಕ್ಕೆ ಬಿಸಿ ರೊಟ್ಟಿನ ಹಾಗಲಕಾಯಿ ಫ್ರೈ ಅಂತ ಹೇಳಿದ್ನಲ್ಲ ಹಾಗಲಕಾಯಿ ಅವನು ಎಣ್ಣೆ ಒಳಗೆ ಪೂರ್ತಿ ಫ್ರೈ ಮಾಡ್ಕೋಬೇಕು ಭಾಳ ಫ್ರೈ ಮಾಡ್ಕೋಬೇಕು ಅಂದಾಗ ಕೈ ಅಂಶ ಹೋಗ್ತದ ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಹಾಗಲಕಾಯಿ ಫ್ರೈ ರೆಡಿ ಆತ ನಾನು ಇಲ್ಲೇ ಹಿಟ್ಟಿನ ಪಲ್ಯ ಮಾಡಿದ್ನಿ ಬಿಸಿ ರೊಟ್ಟಿ ಹಿಟ್ಟಿನ ಪಲ್ಯ ಜೋಳದ ರೊಟ್ಟಿ ಮಾಡಿದ್ನಲ್ಲ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಮತ್ತು ಇದ್ರ ಜೊತೆ ಸೈಡ್ ಹಾಗಲಕಾಯಿ ಫ್ರೈ ಇದ್ವಲ್ಲ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದು ನಾನು ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ ಮತ್ತು
ಜುಣ್ಕ ಮಾಡ್ತೀವಲ್ಲ, ಹಿಟ್ಟಿನ ಪಲ್ಯ ಅಂತಂದ್ರೆ ಜುಣ್ಕ ಮಾಡ್ತೀವಲ್ಲ, ಹಸಿ ಖಾರ ಹಾಕಿದ್ರೆ ಭಾಳ ಚಲೋ. ನಾನಿಲ್ಲೇ ಹಸಿ ಖಾರ ಹಾಕಿಲ್ಲ, ಅಂದ್ರೆ ಮಸಾಲೆ ಖಾರನ ಹಾಕೇನಿ ನಾನು. ಮಸಾಲೆ ಖಾರ ಹಾಕಿದ್ರೆ ರುಚಿ ಒಂಥರ ಬೇರೆ ಬರ್ತೈತಿ, ಹಸಿ ಖಾರ ಹಾಕಿದಾಗ ರುಚಿ ಒಂಥರ ಬೇರೆ ಬರ್ತೈತಿ. ಹಾಗಾಗಿ ಈಗ ಎಲ್ಲರೂ ಸೇರ್ಕೊಂಡು ಇಲ್ಲೇ ಊಟ ಮಾಡಕತ್ತೀವಿ. ಊಟ ಮಾಡೋಣಂತ ಬರ್ರಿ ಎಲ್ಲರೂ. ಅವರು ಬಂದ ದಿನ ನಾನು ಏನು ಮಾಡಿದ್ನಿ ಅಂದ್ರೆ ನಾನ್ ವೆಜ್ ಮಾಡಿದ್ನಿ. ಕಬಾಬ್ ಮತ್ತು ಚಿಕನ್ ಸುಕ್ಕ ಸಾರು ಮಾಡಿದ್ನಿ. ಅವರು ನಾನ್ ವೆಜ್ ತಿಂತಾರೆ ಇಲ್ಲಂತಲ್ಲ, ಬಟ್ ಜಾಸ್ತಿ ತಿನ್ನಂಗಿಲ್ಲ ನಮ್ಮಷ್ಟು. ಹಾಗಾಗಿ ಅದನ್ನು ತಿನ್ನಕ್ಕೂ ಇಷ್ಟಪಡಂಗಿಲ್ಲ ಅವ್ರು. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಡೇ ಏನು ಮಾಡಿದ್ನಿ ಅಂದ್ರೆ ಅವ್ರಿಗೆ ಏನು ಬೇಕು ನೋಡೋ ಅದನ್ನ ಮಾಡಿದ್ನಿ. ಅವತ್ತು ನಾನ್ ವೆಜ್ ಮಾಡಿದ್ದಿನ ಊಟನೂ ಮಾಡಲಿಲ್ಲ. ಅಪ್ಪ ಮಾಡಿದ್ರೆ ಊಟನೂ ಮಾಡಲಿಲ್ಲ. ನನಗೆ ಒಂಥರ ಸಿಕ್ಕಾಪಟ್ಟೆ ಬೇಜಾರಾತು. ಆರಾಮಿರಲಿಲ್ಲ ಅವಾಗ, ಅಂದ್ರೆ ಕಾಲು ಹಿಡ್ಕೊಂಡವಂತ ಹೇಳಿದ್ನಲ್ಲ. ಹಾಗಾಗಿ ಮುದೋಳಕ್ಕೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿ ದವಾಖಾನೆ ತೋರಿಸ್ಕೊಂಬಂದ್ರೆ. ಇದು ನೆಕ್ಸ್ಟ್ ಡೇ ವಿಡಿಯೋ, ಅದ್ರ ಸಲುವಾಗಿ ಬಂದಿದ್ರು. ನೋಡೋಣ ಎಷ್ಟು ದಿನ ಇರ್ತಾರಂಥೇಳಿ. ಇದಷ್ಟು ದಿನ ನಿಮ್ಮ ಜೊತೆ ಲಾಗನ್ನ ಶೇರ್ ಮಾಡ್ತೀನಿ. ನಾನು ಹೊಟ್ಟೆ ಹಸ್ದಿರ್ಕಿಲ್ಲ, ಯಾಕಂದ್ರೆ ಗೋಬಿ ತಿಂದಿದ್ನಲ್ಲ. ಹಾಗಾಗಿ ಹಾಗಲಕಾಯಿ ಫ್ರೈ ಮತ್ತು ಸ್ವಲ್ಪ ಅನ್ನ ಹಾಕ್ಕೊಂಡು, ನನಗೆ ಹಿಟ್ಟಿನ ಪಲ್ಯ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಹಿಟ್ಟಿನ ಪಲ್ಯ ಅದನ್ನು ಹಾಕ್ಕೊಂಡು ತಿನ್ನಾಕತ್ತೀನಿ.